ಹಲೋ, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ಸೌತ್ ರುಚಿ ಚಾನಲ್. ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದು ರೆಸಿಪಿ ಬಂದು ಹೋಮ್ ಮೇಡ್ ಕುಕ್ಕೀಸ್ ಮನೆಯಲ್ಲೇ ಮಾಡಿರೋವಂಥದ್ದು. ತುಂಬಾ ಚೆನ್ನಾಗಿರುತ್ತೆ, ತುಂಬ ಈಸಿ ಕೂಡ. ನಾನು ಇಷ್ಟು ಸುಲಭ ಅಂತ ಅಂದ್ಕೊಂಡಿರಲಿಲ್ಲ. ಮಾಡ್ಕೊಂಡ್ಮೇಲೆ ಒಂದು ಸರಿ ಟ್ರೈ ಮಾಡಿದ್ಮೇಲೆ ಕೂಡ ನನಗೂ ಗೊತ್ತಾಗಿದ್ದು. ಸೊ ಶುರು ಮಾಡೋಣ ಇವಾಗ. ನಾನಿಲ್ಲಿ ಒಂದು ಕಪ್ಪಲ್ಲಿ ಮೈದಾ ತೊಗೊಂಡಿದ್ದೀನಿ. ನಿಮ್ಗೆ ಯಾವ ಸೈಜು ಆಗುತ್ತೆ ನೀವು ಆ ಸೈಜಲ್ಲಿ ತಪ್ಪು. ನಾನು ಸ್ವಲ್ಪ ದೊಡ್ಡ ಸೈಜಲ್ಲೇ ತೊಗೊಂಡಿದ್ದೀನಿ. 1 ಕಪ್ ಮೈದಾ, ಅದಕ್ಕೆ ಒಂದು 1/4 ಟೇಬಲ್ ಸ್ಪೂನಷ್ಟು ಬೇಕಿಂಗ್ ಸೋಡಾ ಸಿಗುತ್ತಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಬೇಕಿಂಗ್ ಪೌಡರು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಮೈದಾ ಸ್ವಲ್ಪ ಹಾಕ್ಕೊಂಡಿದ್ದೀನಿ, ಇನ್ನರ್ಧ ಆಮೇಲೆ ಜರಡಿ ಮಾಡ್ಕೊಳ್ಳೋಣ ಅಂತ ಹೇಳಿ. ಸ್ವಲ್ಪ ಈ ಥರ ಹೊಂದ್ರಾಡ್ಕೋಬೇಕು. ಈ ಥರ ಗಂಟುಗಳೇನಾದ್ರು ಇದ್ದರೆ ಹೋಗುತ್ತೆ ಅಂತ. ಇನ್ನು ಮಿಕ್ಕಿದ ಮೈದಾ ಕೂಡ ಇದಕ್ಕೆ ಹಾಕ್ಕೊಂಡಿದ್ದೀನಿ. ನಾನು ಬರೀ 1 ಕಪ್ ಮಾತ್ರ ಮೈದಾ ತೊಗೊಂಡಿರೋದು. ಇವಾಗ ನೋಡಿ ಎಲ್ಲ ಆಗಿದೆ. ಸ್ವಲ್ಪ ಒಂದು ಚಿಟಿಕೆಯಷ್ಟು ಉಪ್ಪು ಹಾಕ್ಕೊಳ್ಳೋದು. ಇದಕ್ಕೆ ನಾವು ಸಕ್ಕರೆನ ಪುಡಿ ಮಾಡ್ಕೊಂಡಿದ್ದೆ ನಾನು ಮನೆಯಲ್ಲೇ. ಪುಡಿ ಮಾಡಿರೋವಂಥದ್ದು ಅರ್ಧ ಕಪ್ಪಷ್ಟು ಸಕ್ಕರೆ ಹಾಕೋತಾ ಇದ್ದೀನಿ. ಅಷ್ಟೇ ಸಾಕಾಗುತ್ತೆ. ತುಂಬ ಜಾಸ್ತಿ ಸ್ವೀಟ್ ಆದ್ರೂ ತಿನ್ನೋಕ್ಕಾಗೋದಿಲ್ಲ. 1 ಕಪ್ ಮೈದಾ ತೊಗೊಂಡ್ರೆ ಅರ್ಧ ಕಪ್ಪಷ್ಟು ಪುಡಿ ಮಾಡಿರೋವಂಥ ಸಕ್ಕರೆ ತೊಗೊಳ್ಳೋದು. ನೀವು ಬೇಕಿದ್ದರೆ ಬೆಲ್ಲ ಬೇಕಾದರೆ ಯೂಸ್ ಮಾಡ್ಬೋದು. ಸಕ್ಕರೆ ಹಾಕಿದ್ರೇ ಚೆನ್ನಾಗಿರುತ್ತೆ. ಬೇಕಾದ ಬೆಲ್ಲದ ಕುಕ್ಕೀಸು ಕೂಡ ಮಾಡ್ಬೋದು, ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ನಾನು ರಿಫೈನ್ಡ್ ಆಯಿಲ್ ತೊಗೊಂಡಿದ್ದೀನಿ. ನಾವು ಅಡುಗೆ ಮಾಡೋದಕ್ಕೆ ಏನು ಎಣ್ಣೆ ಬೆಳೆಸ್ತೀವಿ ಅದನ್ನು ತೊಗೊಂಡಿದ್ದೀನಿ ಅರ್ಧ ಕಪ್ಪಷ್ಟು. ನಿಮಗೆ ತುಪ್ಪ ಬೇಕಿದ್ದರೆ ತುಪ್ಪ ಕೂಡ ಸ್ವಲ್ಪ ಉಪಯೋಗಿಸ್ಬೋದು, ಇಲ್ಲ ಬೆಣ್ಣೆ ಹಾಕಿ ಕೂಡ ನೀವು ಕುಕ್ಕೀಸ್ನ ಮಾಡ್ಬೋದು. ಬೆಣ್ಣೆ ಹಾಕಿದ್ರೆ ಚೆನ್ನಾಗಿ ಬೀಟ್ ಮಾಡ್ಕೋಬೇಕು ಮೊದಲೇ. ಸ್ವಲ್ಪ ಬೆಣ್ಣೆ ಎಣ್ಣೆ ಎರಡೂ ಸೇರಿಸಿ ಕೂಡ ಮಾಡ್ಬೋದು. ನಾನಿಲ್ಲಿ ಮನೆಯಲ್ಲೇ ಸಿಂಪಲ್ಲಾಗಿ ನಮ್ಮ ಹತ್ರ ಏನಿರುತ್ತೆ ಅದರಲ್ಲಿ ಮಾಡೋವಂಥ ವಿಧಾನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ಇವಾಗ ಎಣ್ಣೆ ಹಾಕ್ಕೊಂಡು ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಚಪಾತಿ ಹಿಟ್ಟು ನಾವು ಹೆಂಗೆ ಕಲಿಸ್ಕೊತೀವಿ ಹಾಗೆ. ಎಣ್ಣೆ ಸ್ವಲ್ಪ ಕಮ್ಮಿ ಆಯಿತು ಅಂದರೆ ಇನ್ನು ಸ್ವಲ್ಪ ಸೇರಿಸ್ಕೊಂಡ್ರೆ ಏನು ತೊಂದರೆ ಇಲ್ಲ. ಸ್ವಲ್ಪ ತುಪ್ಪ ಸ್ವಲ್ಪ ಎಣ್ಣೆ ಕೂಡ ನಾವು ಉಪಯೋಗಿಸ್ಕೋಬೋದು, ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಇವಾಗ ಈ ಹದಕ್ಕೆ ಕಲಿಸ್ಕೊಬೇಕು. ಕಲಿಸ್ಕೊಂಡಾಗಿದೆ. ಸೊ ಶುರು ಮಾಡೋಣ ಇವಾಗ. ಇದನ್ನ ಇಡ್ಲಿ ಪಾತ್ರೆಲಿ ಕೂಡ ಮಾಡ್ಬೋದು. ಇಡ್ಲಿ ಪಾತ್ರೆಗೆ ಕೇಕ್ ಎಲ್ಲ ಮಾಡ್ತೀವಲ್ಲ ಹಾಗೆ ಕೆಳಗಡೆ ಸ್ವಲ್ಪ ಉಪ್ಪು ಅಥವಾ ಮರಳು ಏನಾದರೂ ಹಾಕಿ ಬಿಸಿ ಹಾಕಿ ಇಡ್ಲಿ ಪಾತ್ರೆ ಮೇಲೆ ಸ್ವಲ್ಪ ನಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ ಪ್ಲೇಟ್ಗಳ ಮೇಲೆ ಒಂದೊಂದು ಕುಕ್ಕೀಸ್ನ ನಾವು ಇಡ್ಲಿ ಇಡ್ತೀವಲ್ಲ ಆ ಜಾಗದಲ್ಲಿ ಈ ಕುಕ್ಕೀಸ್ನ ಇಟ್ಟು ನಾವು ಮಾಡ್ಕೋಬೋದು. ಅದು ಕೂಡ ಚೆನ್ನಾಗೇ ಇರುತ್ತೆ. ಓವನ್ ಇಲ್ಲ ಅಂತ ಅಂದವರು, ಮೈಕ್ರೋವೇವ್ ಇಲ್ಲ ಅಂತ ಅಂದವರು ಅದರಲ್ಲಿ ಕೂಡ ನಾವು ಮಾಡ್ಕೋಬೋದು. ಚೆನ್ನಾಗಿ ಬರುತ್ತೆ. ನೋಡಿ, ನಾನು ಸ್ಪೂನ್ ತೊಗೊಂಡಿದ್ದೀನಿ. ಎಲ್ಲ ಒಂದೇ ಸೈಜ್ ಬರಲಿ, ಸ್ಪೂನಲ್ಲಿ ತೊಗೊಂಡ್ರೆ ಒಂದು ದಪ್ಪ ಒಂದು ಸಣ್ಣ ಆಗಬಾರ್ದು ಅಂತ ಹೇಳಿ ಸ್ಪೂನಲ್ಲಿ ತೊಗೊಂಡು ನಾನು ಉಂಡೆಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ನಾನು ಸ್ವಲ್ಪ ಫ್ಲ್ಯಾಟಾಗಿ ಮಾಡ್ತಾಯಿದ್ದೀನಿ. ನಿಮಗೆ ರೋಲ್ ಟೈಪು ಚಿಕ್ಕ ಚಿಕ್ಕದು ಬೇಕು ಅಂದರೆ ನೀವು ಆ ಥರ ಕೂಡ ಮಾಡ್ಕೋಬೋದು. ತುಂಬ ಈಸಿ ಮತ್ತು ಭಾಳ ಬೇಗ ಕೂಡ ಆಗುತ್ತೆ. ಸಿಂಪಲ್ಲಾಗಿ ನಮ್ಮ ಮನೇಲಿ ಏನಿರುತ್ತೆ ಅದರಲ್ಲೇ ನಾವು ಹೊರಗಡೆಯಿಂದ ಬೇಕ್ರಿನಲ್ಲಿ ತಂದು ಕೊಡೋದ್ರ ಬದಲು ಮಕ್ಕಳಿಗೆ ಬೇಕಾದಾಗ ಈ ಥರ ಮನೆಯಲ್ಲೇ ಮಾಡ್ಕೋಬೋದು. ಇದು ನೋಡಿ, ಚಾಕೋ ಚಿಪ್ಸು ನಿಮಗೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ, ಇದು ಆಪ್ಷನಲ್ಲು. ಇಲ್ಲ ಅಂದರೆ ಏನು ಹಾಕೋ ಅವಶ್ಯಕತೆ ಏನಿಲ್ಲ. ಎಲ್ಲ ಸೂಪರ್ ಮಾರ್ಕೆಟಲ್ಲೂ ಸಿಗುತ್ತೆ ಚಾಕೋ ಚಿಪ್ಸು. ಸೊ ನಾನು ಇದನ್ನು ಡೆಕೋರೇಷನ್ಗೆ ಅಂತ ಹಾಕ್ತಾಯಿದ್ದೀನಿ. ಮಕ್ಳಿಗೆ ತುಂಬ ಇಷ್ಟ ಆಗುತ್ತಲ್ಲ, ಹಾಗಾಗಿ ಒಂದ್ಸಲಿ ತೊಗೊಂಡು ಇಟ್ಕೊಂಬಿಟ್ರೆ ನಮಗೆ ಸುಮಾರು ಒಂದು 6 ತಿಂಗಳ ತನಕನೂ ಬರುತ್ತೆ ಚಾಕೋ ಚಿಪ್ಸು. ತುಂಬಾ ಜಾಸ್ತಿ ಸಿಗುತ್ತೆ. 140ನೋ 120ನೋ ಏನೋ ಇರುತ್ತೆ ಅಂತ ಕಾಣುತ್ತೆ. ಇವಾಗ ನಾನು ಪ್ರೀ ಹೀಟ್ ಮಾಡ್ಕೊಳ್ತಾ ಇದ್ದೀನಿ. 150 ಡಿಗ್ರಿನಲ್ಲಿ ಒಂದು 10 ಮಿನಿಟ್ಸು ಇದನ್ನು ಪ್ರೀ ಹೀಟ್ ಮಾಡ್ಕೊಳ್ತೀನಿ. ಸ್ವಲ್ಪ ಹೀಟ್ ಆದರೆ ಬೇಗ ಕುಕ್ಕೀಸು ಕುಕ್ ಆಗುತ್ತೆ ಅಂತ ಹೇಳಿ ಪ್ರೀ ಹೀಟ್ ಆಗಿದೆ ನೋಡಿ. ಇವಾಗ ನಾನು ಕುಕ್ಕೀಸ್ನ ಇಟ್ಟು ಕ್ಲೋಸ್ ಮಾಡಿದ್ದೀನಿ. ಇವಾಗ ಒಂದು 10 ಮಿನಿಟ್ಸು 150 ಡಿಗ್ರಿ ಹೀಟಲ್ಲಿ ಒಂದು 10 ಮಿನಿಟ್ಸು ಇಟ್ಟರೆ ಸಾಕಾಗುತ್ತೆ. ನೋಡ್ಬೋದು ನೀವು. ಸೊ ನೋಡಿದ್ರೆ ಅದು ಕುಕ್ಕೀಸ್ ಎಲ್ಲ ಸ್ವಲ್ಪ ದಪ್ಪ ಆಗ್ತಾಯಿದೆ ನೋಡಿ. ಇವಾಗ ಕಲರು ಸ್ವಲ್ಪ ಚೇಂಜ್ ಆಗಿದೆ ನೋಡಿ. ಸ್ಟಾರ್ಟಿಂಗೇ ತೆಗಿಯೋಕ್ಕೆ ಹೋಗಬಾರ್ದು, ಸ್ವಲ್ಪ ಸಾಫ್ಟ್ ಇರುತ್ತೆ. ಒಂದು 10 ನಿಮಿಷ ಬಿಟ್ಟು ತಣ್ಣಗಾದಮೇಲೆ ತೆಗಿಬೇಕು. ಓವನಿಂದ ಹೊರಗಡೆ ತೆಗೆದ ತಕ್ಷಣವೇ ನಾವು ತೆಗಿಯೋಕ್ಕೆ ಹೋದರೆ ಕಟ್ಟಾಗಿಬಿಡುತ್ತೆ ಕುಕ್ಕೀಸು. ಸ್ವಲ್ಪ ತಣ್ಣಗಾಗಕ್ಕೆ ಬಿಡಬೇಕು. ನೋಡಿ ಈ ಥರ ಕುಕ್ಕೀಸ್ ನೋಡಿ. ಇವಾಗ ಒಂದು 1/2 ಅವರಲ್ಲಿ ನಮ್ಮ ಕುಕ್ಕೀಸ್ ಎಲ್ಲ ರೆಡಿ ಆಗೇ ಹೋಯಿತು. ತುಂಬಾ ಈಸಿ. ನೀವು ಕೂಡ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಮನೆಯಲ್ಲೇ ಬೇಕ್ರಿನಲ್ಲಿ ತರೋದಕ್ಕಿಂತ ಮನೆಯಲ್ಲೇ ಮಾಡಿ ನಾವು ರುಚಿಯಾಗಿ ಮಾಡ್ಕೊಂಡು ತಿನ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ.